ಇಲ್ಲಿನ ಸಿಸ್ಟಮ್ ಎಲ್ಲ ಚೆಕ್ ಮಾಡಿ. ಕಿಟ್ಟಿ ಬಂದಿದ್ದಾನೆ, ನನಗೆ ಅವನ ಜೊತೆ ಮಾತಾಡೋದಿದೆ. ಇಟ್ಸ್ ಎ ಪ್ರೈವೇಟ್. ಓಕೆ ಸರ್, ಬನ್ನಿ. ಬಾ ಕಿಟ್ಟಿ, ಹೆದರ್ಕೋಬೇಡ, ನಾನು ನಿನಗೇನು ಮಾಡಲ್ಲ. ಹಾಂ ಸರ್, ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೀನಿ. ನೀವು ಅಮಾಯಕರಿಗೇನು ಮಾಡಲ್ವಂತೆ. ಅಮಾಯಕ ನೀನು? ಅಂದಾಗೆ ಆ ಗರುಡಂಗೆ ಚೂರಿ ಹಾಕದ್ನಲ್ಲ, ಅವನ ಬಗ್ಗೆ ಏನಾದ್ರು ಗೊತ್ತಾ ನಿನಗೆ? ಈಗ ಪರ್ಫೆಕ್ಟ್ ಆಯ್ತು ನೋಡು. ಖುಷಿ ಆಯ್ತಾ ಪ್ರೇಮ? ತುಂಬಾ ಖುಷಿ ಆಯ್ತು ರಾಮ್. ಅಯ್ಯೋ ರಾಮ್, ನಿನ್ ಮುಖ ಎಲ್ಲ ಹಿಟ್ಟಾಗೋಯ್ತು ಕಣೋ, ಗೊತ್ತೇ ಆಗ್ಲಿಲ್ಲ ನನ್ಗೆ. ಪ್ಲೀಸ್ ಬೈಕೋಬೇಡ, ಕ್ಷಮಿಸ್ಬಿಡು. ಇರು ಒರೆಸ್ತೀನಿ. ಅಯ್ಯಯ್ಯೋ, ಇನ್ನ ಹಿಟ್ಟಾಗೋಯ್ತು, 2 ಕೈ ಹಿಟ್ಟಾಗಿರೋದು ಗೊತ್ತೇ ಆಗ್ಲಿಲ್ಲ. ಪ್ಲೀಸ್ ಪ್ಲೀಸ್ ಬೈಕೋಬೇಡ ಕಣೋ, ಕ್ಷಮಿಸ್ಬಿಡು ಪ್ಲೀಸ್. ನನ್ ಮುಖಕ್ಕೆ ಇಟ್ಟು ಬೆಳಿತೀಯಾ? ಮಾಡ್ತೀನಿ ಇರು ನಿನಗೆ. ಪ್ರೇಮ ನಿಂತ್ಕೋ. ಪ್ರೇಮ 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 ನಿಂತ್ಕೋ. ಪ್ರೇಮ ನೋಡು, ನನ್ ಬೇಕು ಅಂತ ಹಚ್ಚಿಲ್ಲ, ನನ್ಗೆ ಹಚ್ಬಾರ್ದು ನೀನು. ಪ್ರೇಮ ನಾನು ಹಚ್ಚಲ್ಲ, ನಿಂತ್ಕೋ ನೀನು. ಯಾವ ನಂಬಿಕೆ ಮೇಲೆ? ಪ್ರಾಮಿಸ್ ನಾನು ಹಚ್ಚಲ್ಲ. ಇಲ್ಲ ನೋಡು, ಸತಾಯಿಸ್ಬೇಡ, ಹೇಳ್ತಿದೀನಿ ಪ್ರೇಮ. ನನ್ಗೆ ಪ್ರೇಮ ನಿಂತ್ಕೋ. ನೋಡು, ನಿಂತ್ಕೋ, ನಾನು ಹಚ್ಚಲ್ಲ ಅಂತ ಹೇಳ್ತಿದ್ದೀನಲ್ಲ. ಪ್ರೇಮ ಪ್ರೇಮ ನಿಂತ್ಕೋ. ಬೇಡ ಬೇಡ ರಾಮ್, ಪ್ಲೀಸ್ ಕಣೋ, ಏನೋ ಗೊತ್ತಾಗ್ದೆ ಹಚ್ಚಿದ್ದು, ದಯವಿಟ್ಟು ಬಿಟ್ಬಿಡು ನನ್ನ. ಸಾರಿ ರಾಮ್, ಪ್ಲೀಸ್ ಬಿಡು. ಪ್ಲೀಸ್ ಬಿಡಲ್ಲ. ಸರಿ, ನನಗ್ ಕ್ಷಮಿಸ್ಬಿಡು. ನೋಡು, ಗೊತ್ತಾಗ್ದೆ ಮಾಡಿದ್ದು. ಇವಾಗಾದ್ರೂ ಬಿಡು ರಾಮ್. ನೀನೇ ಮುಖ ಕಚ್ಚಿ ಒರೆಸ್ತೆ ಅಂತ ಬಿಡ್ತಾ ಇದ್ದೇನೆ. ಪ್ರೇಮ, 1 ನಿಮಿಷ. ಏನ್ ರಾಮ್? ನಾನು ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಏನ್ ವಿಷಯ? ಕೋರ್ಟ್ಗೆ ಸುಳ್ಳು ಸಾಕ್ಷಿ ಹೇಳಿ ನಿನ್ನ ಸಿಗಾಕ್ಸೋಕೆ ಅಂತ ಒಬ್ಬ ಬಾಯ್ ಫ್ರೆಂಡ್ ಬಂದಿದ್ನಲ್ಲ, ಅವನ್ನ ಸೆಟ್ ಮಾಡಿಸಿದ್ದೆ ಸ್ನೇಹ. ಏನ್ ಹೇಳ್ತಿದ್ಯಾ ರಾಮ್? ನಿಜ ಪ್ರೇಮ, ಇದಕ್ಕೆಲ್ಲ ಕಾರಣ ಸ್ನೇಹನೇ. ಇದರಿಂದ ಅವಳು ಕೈವಾಡನೇ ಇರೋದು. ನೀನು ಇನ್ಮೇಲೆ ಏನು ವರಿ ಮಾಡ್ಕೋಬೇಡ ಪ್ರೇಮ. ಇನ್ಮೇಲೆ ಈ ಥರ ಆಗೋದಿಲ್ಲ, ಆಗೋದಕ್ಕೆ ನಾನು ಬಿಡೋದು ಇಲ್ಲ. ನಾನು ಆ ಸ್ನೇಹಂಗೆ ಥ್ಯಾಂಕ್ಸ್ ಹೇಳ್ಬೇಕು ರಾಮ್. ಅವಳಿಗ ನೀನ್ ಥ್ಯಾಂಕ್ಸ್ ಹೇಳೋಂಥದ್ದು ಏನ್ ಮಾಡಿದಾಳೆ ಅವಳು? ಅವಳು ಮಾಡಿರೋದೆಲ್ಲ ಬರೀ ಕೆಟ್ಟ ಕೆಲ್ಸನೇ. ಹೌದು, ಅದ್ ನಿಜಾನೇ. ಅವಳು ಈ ತರ ಸಂದರ್ಭ ಸೃಷ್ಟಿ ಮಾಡದೆ ಹೋಗಿದ್ರೆ, ನನ್ನ ಕೋರ್ಟ್ ಕಟ್ಕಟೆಯಲ್ಲಿ ನಿಲ್ಸದೆ ಹೋಗಿದ್ರೆ, ನಿನಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನೋದು ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ಪ್ರೇಮ, ನಾನು ಇನ್ನ ಚೈಲ್ಡ್ಹುಡ್ ಡೇಸಿಂದ ನೋಡ್ತಾ ಇದ್ದೀನಿ. ಯು ಆರ್ ಮೈ ಫಸ್ಟ್ ಆ್ಯಂಡ್ ಬೆಸ್ಟ್ ಫ್ರೆಂಡ್. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಈ ಥರ ತಪ್ಪು ಮಾಡಿರಲ್ಲ ಅಂತ ಪಕ್ಕಾ ಗೊತ್ತಿತ್ತು ನನಗೆ. ಸರಿ, ನನಗೆ ಲೇಟ್ ಆಗ್ತಿದೆ, ನಾವು ಹೊರಡ್ತೀನಿ. ಬಾಯ್. ಅದು ಕಾಲ್ಗೆಜೆ ಸರಿಯಾಗಿ ಹಾಕಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿದೆ.
ಯಾಕೆ ಹಾಗೆ ನೋಡ್ತಿದ್ಯಾ? ಯಾಕೆ ಹಾಗೆ ನೋಡ್ತಾ ಇದ್ದೀನಾ? ಕಾಲ್ ಗೆಜ್ಜೆ ಸೌಂಡ್ ಮಾಡಿ ನಾನು ಡಿಸ್ಟರ್ಬ್ ಮಾಡ್ತಾ ಇದೀಯಾ? ಮಾಡ್ತೀನಿ ಇರು ನಿನಗೆ. ಹಾ, ತಪ್ಪಿಸ್ಕೊಂಡು ಹೋದ್ ಮಾತ್ರ ಚೆನ್ನಾಗಿ ಕಲ್ತಿದೀಯಲ್ಲ. ಮತ್ತೆ ನಾನು ಅಂದ್ರೇನ್ ಸುಮ್ನೆನಾ? ಐ ಲವ್ ಯು ರಾಮ್. ಈ ಪ್ರೇಮನ ಹೀಗೆ ಬಿಟ್ರೆ ನನ್ ಮಗನ ಪೂರ್ತಿಯಾಗಿ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ. ಯಾಕೆ ಅಳ್ತಿದ್ಯಾ? ಕಂಗ್ರ್ಯಾಚುಲೇಷನ್ಸ್, ನಿಮ್ ತಂದೆಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ಫುಲ್ ಆಗಿದೆ. ಈಸ್ ಔಟ್ ಆಫ್ ಡೇಂಜರ್. ಅಪ್ಪನ್ಗೆ ಆಪರೇಷನ್ ಆಯ್ತಾ? ಅಲ್ಲ, ಆಪರೇಷನ್ ಮಾಡೋದದ್ದು ಆಯ್ತು, ಅವ್ರಿಗಿದ್ದಿದ್ ತೊಂದ್ರೆನು ದೂರ ಆಯ್ತು. ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಮಾಡಿದೀವಿ. ಇನ್ನೊಂದ್ 2-3 ಗಂಟೆಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ. ನಾನು ಅವ್ರಿಗೆ ಹೇಳಿದೀನಿ, ನೀವು ಒಳಗಡೆ ಹೋಗಿ ನೋಡಿ. ಮೇಡಮ್ ಥ್ಯಾಂಕ್ಸ್ ಎಲ್ಲ ಆಮೇಲೆ ಹೇಳಿ, ನೀವು ಮೊದ್ಲು ಹೋಗಿ ಒಳಗಡೆ ನೋಡಿ. ಅಪ್ಪ 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 ರೀ, ಇದೇನೇ ಇದು? ಚೆಕಪ್ಗೆ ಅಂತ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಆಪರೇಷನ್ ಮಾಡಿದ್ವಿ ಅಂತ ಇದಾರಲ್ಲೇ. ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಅಮ್ಮ. ರಾಮಣ್ಣನೇ ಏನೋ ಸಹಾಯ ಮಾಡಿರ್ಬೇಕು. ಮೇಡಮ್, ಆಪರೇಷನ್ ಬಿಲ್ ಇದು ಕೌಂಟ್ರಲ್ಲಿ ಕಟ್ಬಿಡಿ. $14 ಲಕ್ಷನಾ? ಇದಿನ್ನೂ ಕಮ್ಮಿನೇ, 40 ಲಕ್ಷದವರೆಗೂ ಆಗುತ್ತೆ. ನಿಮ್ಗೆ ಡಿಸ್ಕೌಂಟ್ ಕೊಟ್ಟಿರೋದು, ಪ್ಲೀಸ್ ಹೋಗಿ ಬಿಲ್ ಪೇ ಮಾಡಿ. ಅಯ್ಯೋ ದೇವ್ರೆ, ಇಷ್ಟೊಂದು ಹಣ ಹೇಗ್ ಕಟ್ಲಿ ಸಿಸ್ಟರ್? ನಮಗ್ ಆಪರೇಷನ್ ಮಾಡ್ತಾರಂತ ಗೊತ್ತಿರ್ಲಿಲ್ಲ. ದಿಢೀರಾಗಿ ಇಷ್ಟೊಂದು ಹಣ ಕಟ್ಟು ಅಂದ್ರೆ ನಮ್ಗದೆಲ್ಲ ಗೊತ್ತಿಲ್ಲ. ಹೋಗಿ ದುಡ್ಡು ಕಟ್ಟಿ. ನರ್ಸ್, ಬಿಲ್ ಇವ್ರಿಗೆ ಕೊಡಕ್ ಯಾರು ಹೇಳಿದ್ರು ನಿಮ್ಗೆ? ಯಾಕೆ ಕೊಟ್ರಿ? ಸಾರಿ ಮೇಡಮ್. ಬಿಲ್ ನ ತಂದು ಟೇಬಲ್ ಮೇಲೆ ಇಡಿ ಅಂತ ಹೇಳ್ದೆ. ಇವ್ರಿಗೆ ಕೊಡಿ ಅಂತ ಹೇಳದ್ನ? ರಾಣಿ ನನ್ಗೆ ತುಂಬಾ ಬೇಕಾದವ್ರು. ಅವ್ರಿಗೆ ಬಿಲ್ ಕಟ್ಟೋ ಅವಶ್ಯಕತೆ ಇಲ್ಲ. ಹೇಳಿದ್ ಒಂದ್ ಕೆಲ್ಸನೂ ಮಾಡಲ್ಲ ಅಲ್ವಾ? ಸಾರಿ ಮೇಡಮ್. ಹಾಯ್, ಹೇಗಿದ್ದೀರಿ? ಇನ್ನು 2-3 ಗಂಟೆ ಕಾಲ ಅಷ್ಟೇ ಪ್ರಜ್ಞೆ ಬಂದ್ಬಿಡುತ್ತೆ. 2-3 ತಿಂಗಳು ರೆಸ್ಟ್ ಮಾಡಿದ್ರೆ ಸಾಕು, ನಿಮ್ ತಂದೆ ಮೊದಲ ತರ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಡಾಕ್ಟರ್, ನಿಮ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ನಮ್ಮ ಪಾಲಿನ ದೇವ್ರು ಡಾಕ್ಟ್ರೆ. ಏ, ನೀವ್ ಏನೇ ಥ್ಯಾಂಕ್ಸ್ ಹೇಳೋದಿದ್ರು ಇಲ್ಲಿ ನಿಂತಿದ್ದಾಳ ಸ್ನೇಹ, ಅವ್ರಿಗೆ ಹೇಳಿ. ಇವರೇನೆ ಆಪರೇಷನ್ ಮಾಡ್ಲೇಬೇಕು ಅಂತ ಫೋರ್ಸ್ ಮಾಡಿದ್ದು. ರಾಣಿ ನಮ್ಮ ಹುಡುಗಿ, ಅವ್ರ ತಂದೆ ಆಪರೇಷನ್ಗೆ ₹1 ತಗೋಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದೇನೆ ಸ್ನೇಹ. ಅಷ್ಟೇ ಅಲ್ಲ, ಲಿವರ್ ಡೋನರ್ನ ಹುಡುಕಿದ್ದು, ಅವ್ರಿಗೆ ಪೇಮೆಂಟ್ ಮಾಡಿದ್ದು ಎಲ್ಲ ಸ್ನೇಹನೇ. ನಿಜ ಹೇಳಬೇಕು ಅಂತಂದ್ರೆ ನಿಮ್ಮ ಪಾಲ್ಗೆ ನನ್ನ ಮಗಳು ಸ್ನೇಹ ದೇವರಾಗಿ ಬಂದ್ಲು. ಅಮ್ಮ, ನೀವು ನನ್ನ ಗಂಡನ ಪ್ರಾಣ ಉಳಿಸ್ಬಿಟ್ರಿ. ನಿಮ್ ಋಣನ ನಾನು. ಅಯ್ಯೋ ಅಮ್ಮ, ಏನ್ ಮಾಡ್ತಿದ್ದೀರಾ ನೀವು? ನೀವು ನನ್ ಕಾಲಿಗೆ ಬೀಳದ? ಚೇಚೆ, ನನಗ್ ಪಾಪ ಸುತ್ಕೊಳತ್ತೆ. ನರ್ಸ್, ಇದ್ರಲ್ಲಿರೋ ಮೆಡಿಸಿನ್ ಎಲ್ಲ 1 ತಿಂಗಳಿಗೆ ಆಗುವಷ್ಟು ಫ್ರೀ ಆಗಿ ಇವ್ರಿಗೆ ಕೊಡಿ. ಹಾಗೆ ಈ ಬಿಲ್ನ ತಂದು ನಾನು ಟೇಬಲ್ ಮೇಲೆ ಇಡಿ. ಓಕೆ? ರಾಣಿ, ನಿಮ್ ತಂದೆನ ಚೆನ್ನಾಗಿ ನೋಡ್ಕೊ.
ಲಾಭ ಇಲ್ದೆ ಈ ಸ್ನೇಹ ಯಾವ ಸಹಾಯನೂ ಮಾಡಲ್ಲ. ಜಾತ್ರಾ ಮಹೋತ್ಸವಕ್ಕೆ ಇನ್ನು 3 ದಿನ. ದೇವಸ್ಥಾನದ ಪ್ರತಿಯೊಂದು ಮೂಲೆಯಲ್ಲೂ ಹೈ ಡೆಫಿನೇಷನ್ CC ಕ್ಯಾಮ್ರಾಗಳು ಇನ್ಸ್ಟಾಲ್ ಆಗಿರಬೇಕು. ಸೆಕ್ಯೂರಿಟಿ ವಿಷಯದಲ್ಲಿ ಕಾಂಪ್ರಮೈಸ್ ನನಗಿಷ್ಟ ಆಗಲ್ಲ. ಆಯ್ತು ಸರ್, ನೀವು ಹೇಳಿದ್ದೆಲ್ಲ ಪಾಲಿಸ್ತೀವಿ. ಬಾ ಕಿಟ್ಟಿ. ರವಿ, ಸರ್ ನೀವು ಇವ್ರ ಜೊತೆ ಹೋಗಿ ಇಲ್ಲಿನ ಸಿಸ್ಟಮ್ ಎಲ್ಲ ಚೆಕ್ ಮಾಡಿ. ಕಿಟ್ಟಿ ಬಂದಿದ್ದಾನೆ, ನನಗೆ ಅವನ ಜೊತೆ ಮಾತಾಡೋದಿದೆ. ಇಟ್ಸ್ ಎ ಪ್ರೈವೇಟ್. ಓಕೆ ಸರ್, ಬನ್ನಿ ಸರ್. ಬಾ ಕಿಟ್ಟಿ, ಹೆದರ್ಕೋಬೇಡ, ನಾನು ನಿನ್ಗೇನು ಮಾಡಲ್ಲ. ಹಾ ಸರ್, ನಿಮ್ ಬಗ್ಗೆ ತಿಳ್ಕೊಂಡಿದ್ದೀನಿ. ನೀವು ಅಮಾಯಕರಿಗೇನು ಮಾಡಲ್ವಂತೆ. ಅಮಾಯಕ ನೀನು? ಅಂದಾಗೆ ಆ ಗರುಡಂಗೆ ಚೂರಿ ಹಾಕದ್ನಲ್ಲ, ಅವನ ಬಗ್ಗೆ ಏನಾದ್ರು ಗೊತ್ತಾ ನಿನಗೆ? ಇಲ್ಲ ಇಲ್ಲ ಸರ್. ಓಕೆ, ಅವನ ಬಗ್ಗೆ ನಿನ್ಗೆ ಯಾರೋ ಕ್ಲೂ ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ನಂಗೆ ತಿಳಿಸ್ಬೇಕು. ಹಾ ಸರ್, ಹೇಳ್ತೀನಿ. ನಾನಿನ್ ಬರ್ತೀನಿ ಸರ್.